ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು 10ನೇ ತರಗತಿಯ ರಾಸಾಯನಿಕ ಕ್ರಿಯೆಗಳು ಸಮೀಕರಣಗಳ ಪಾಠದ ಬಗ್ಗೆ ನೋಡೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ನಮ್ಮ ದೈನಂದಿನ ಜೀವನದೊಳಗೆ ರಾಸಾಯನಿಕ ಕ್ರಿಯೆಗಳು ನಡೀತಾನೆ ಇರುತ್ತೆ. ಅದೇ ರೀತಿಯಾಗಿ ಹೇಳ್ಬೋದು, ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಇರಿಸಿದಾಗ ರಾಸಾಯನಿಕ ಕ್ರಿಯೆ ಉಂಟಾಗುತ್ತೆ ಅಂತ ಹೇಳಿ, ಕಬ್ಬಿಣದ ಕಾವಲಿ ಬಾಣಲಿ ಅಥವಾ ಮೊಳೆಯನ್ನು ತೇವಾಂಶಯುಕ್ತ ವಾತಾವರಣದಲ್ಲಿ ಇಟ್ಟಾಗ ಏನಾಗುತ್ತದೆ, ಅದು ಒಂದು ರಾಸಾಯನಿಕ ಕ್ರಿಯೆನೇ ಅಂತ ಹೇಳ್ಬೋದು. ದ್ರಾಕ್ಷಿ ಹುದುಗುವಿಕೆ ಒಳಪಟ್ಟಾಗ, ಆಹಾರವನ್ನು ಬೇಯಿಸಿದಾಗ, ನಮ್ಮ ದೇಹದಲ್ಲಿ ಆಹಾರವ ಜೀರ್ಣವಾಗುವಾಗ ನಮ್ಮ ಉಸಿರಾಟ ಕ್ರಿಯೆ ಕೂಡ ಏನಾಗಿದೆ, ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ಹೇಳ್ಬೋದು. ನಮ್ಮ ದಿನನಿತ್ಯ ಜೀವನದಲ್ಲಿ ಏನಾದರೂ ರಾಸಾಯನಿಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ರಾಸಾಯನಿಕ ಬದಲಾವಣೆಯಲ್ಲಿ ದ್ರವ್ಯದ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆ ಉಂಟಾಗ್ತೈತೆ ಅಂತ ಹೇಳ್ಬೋದು. ಮತ್ತು ನಮಗೆ ಹೊಸ ವಸ್ತುಗಳು ದೊರೀತಾವೆ. ಈ ರಾಸಾಯನಿಕ ಬದಲಾವಣೆಯಲ್ಲಿ ದ್ರವ್ಯದ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆ ಉಂಟಾಗಿ ನಮಗೆ ಹೊಸ ವಸ್ತುಗಳು ದೊರೀತಾವೆ. ರಾಸಾಯನಿಕ ಬದಲಾವಣೆಗಳು ಉಂಟಾಗಿರ್ತಾವಲ್ಲ, ಇವು ಯಾವಾಗಲೂ ಶಾಶ್ವತ ಬದಲಾವಣೆಗಳಾಗಿರ್ತಾವ ಅಂತ ಹೇಳ್ಬೋದು. ಇದನ್ನು ಸಾಮಾನ್ಯವಾಗಿ ಅಪರಾವರ್ತಿತ ಬದಲಾವಣೆ ಅಂತ ಹೇಳ್ತೀವಿ. ಇನ್ನು ಪ್ರಯೋಗ ಕೊಠಡಿಯಲ್ಲಿ ಏನಾಗುತ್ತಂದ್ರೆ, ಪ್ರಯೋಗ ಮಾಡುವಾಗ ಏನಾಗುತ್ತೆ, ಸ್ಥಿತಿ ಬದಲಾವಣೆ ಆಗುತ್ತೆ, ಬಣ್ಣ ಬದಲಾವಣೆ, ಅನಿಲದ ಬಿಡುಗಡೆ ಆಗುತ್ತೆ, ತಾಪದಲ್ಲಿ ಬದಲಾವಣೆಗಳು, ರಾಸಾಯನಿಕ ಕ್ರಿಯೆಗಳು ನಡೀತಾವಂತ ಹೇಳ್ಬೋದು ನಾವು. ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣ ಅಂತಂದ್ರೆ ಒಂದು ಪೂರ್ಣ ರಾಸಾಯನಿಕ ಸಮೀಕರಣ ಏನೋ ಹೊಂದಿರ್ತದಂದ್ರೆ, ಪ್ರತಿವರ್ತಕಗಳು, ಉತ್ಪನ್ನಗಳು ಮತ್ತು ಅವುಗಳ ಭೌತಿಕ ಸ್ಥಿತಿಗಳನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸಬಹುದು ಅಂತ ಹೇಳ್ಬೋದು. ರಾಸಾಯನಿಕ ಸಮೀಕರಣಗಳು ಏನೇನು ಒಳಗೊಂಡಿರುತ್ತಂತಂದ್ರೆ, ಒಂದು ಪೂರ್ಣ ರಾಸಾಯನಿಕ ಸಮೀಕರಣ ಪ್ರತಿವರ್ತಕಗಳನ್ನು ಹೊಂದಿರುತ್ತೆ, ಉತ್ಪನ್ನಗಳನ್ನು ಹೊಂದಿರುತ್ತೆ ಮತ್ತು ಅವುಗಳ ಭೌತ ಸ್ಥಿತಿಗಳನ್ನು ಸಾಂಕೇತಿಕವಾಗಿ ಏನು ಮಾಡ್ಬೋದು, ಪ್ರತಿನಿಧಿಸಬಹುದು. ಇದನ್ನೇನು ರಾಸಾಯನಿಕ ಸಮೀಕರಣಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೆಗ್ನೀಷಿಯಂ ಒಂದು ಧಾತು ಇದೆ, ಅದಕ್ಕೆ ಏನು ಮಾಡ್ತೀವಿ ನಾವು, ಆಕ್ಸಿಜನ್. ಮೆಗ್ನೀಷಿಯಂ ಒಂದು ಪ್ರತಿವರ್ತಕ, ಆಕ್ಸಿಜನ್ ಒಂದು ಪ್ರತಿವರ್ತಕ. ಇವು ಎರಡು ಪ್ರತಿವರ್ತಕಗಳು ಸಂಯೋಗ ಹೊಂದಿ ಏನಾಗುತ್ತೆ, ಒಂದು ಉತ್ಪನ್ನ ಉಂಟಾಗುತ್ತೆ. ಅದುವೇ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಇದು ಒಂದು ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಒಂದು ಉತ್ಪನ್ನ ಅಂತ ಹೇಳ್ಬೋದು. ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ಗಳು ಎರಡು ಪ್ರತಿವರ್ತಕಗಳು ಕ್ರಿಯೆಯಲ್ಲಿ ಉಂಟಾಗುವ ಹೊಸ ವಸ್ತು. ಆಕ್ಸಿಜನ್ ಮತ್ತು ಮೆಗ್ನೀಷಿಯಂ ಎರಡೂ ಕೂಡಿ ಈ ಕ್ರಿಯೆಯಲ್ಲಿ, ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಒಂದು ಹೊಸ ವಸ್ತು ಯಾವುದಾಗಿರುತ್ತಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಉತ್ಪನ್ನವಾಗಿರುತ್ತೆ ಅಂತ ಹೇಳ್ಬೋದು. ಪ್ರತಿವರ್ತಕಗಳು ಉತ್ಪನ್ನಗಳಾಗಿ ಪರಿವರ್ತನೆಯಾಗುವುದನ್ನು ಪದ ಸಮೀಕರಣವು ಅವುಗಳ ನಡುವೆ ಬರದ ಬಾಣದ ಗುರುತಿನ ಮೂಲಕ ತೋರಿಸ್ಬೋದು. ಈ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಏನು ಮಾಡ್ತೀವಿ ನಾವು, ಕೂಡಿದಾಗ ಆ ಉತ್ಪನ್ನಗಳನ್ನು ಕೂಡ ಬಾಣದ ಗುರುತಿನ ಮೂಲಕ ಏನು ತೋರಿಸ್ತೀವಲ್ಲ, ಅದಕ್ಕೆ ಏನಂತೀವಿ ನಾವು, ಉತ್ಪನ್ನ ಅಂತ ಹೇಳ್ತೀವಿ. ಸಂಕಲನ ಚಿಹ್ನೆ ಮೂಲಕ ಎಡಬದಿಯಲ್ಲಿ ಏನು ಬರೆಯಲಾಗ್ತದಲ್ಲ, ಅದಕ್ಕೇನಂತೀವಿ, ಪ್ರತಿವರ್ತಕಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ರಾಸಾಯನಿಕ ಸಮೀಕರಣವನ್ನು ಬರೆಯುವುದು ಅಂತಂದ್ರೆ, ರಾಸಾಯನಿಕ ಸಮೀಕರಣ ಅಂದರೆ ಈ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಈಕ್ವಲ್ ಟು ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ಅಂದರೆ MgO2 ಬರ್ತೈತಿ. 2MgO ಆದ್ರೂ ಬರಬೇಕು. ಇಲ್ಲೇನಾಗಿಲ್ಲ, ರಾಸಾಯನಿಕ ಸಮೀಕರಣವು ಸರಿಯಾಗಿ ಸರಿದೂಗಿಸಿಲ್ಲ ಅಂತ ಹೇಳ್ತೀವಿ. ಇದೊಂದು ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಹೇಳ್ಬೋದು. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು. ನೆಕ್ಸ್ಟ್, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡ ಪ್ರತಿ ವಿಧದ ಪರಮಾಣುಗಳ ಸಂಖ್ಯೆಗಳು ಪ್ರತಿವರ್ತಕ ಮತ್ತು ಉತ್ಪನ್ನ ಎರಡೂ ಬದಿಗಳಲ್ಲಿ ಸಮನಾಗಿರುವಂತೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲಾಗ್ತದೆ ಅಂತ ಹೇಳ್ಬೋದು. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡ ಪ್ರತಿ ವಿಧದ ಪರಮಾಣುಗಳ ಸಂಖ್ಯೆಗಳು, ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನು ಮಾಡ್ತೀವಿ ನಾವು, ಪರಮಾಣುಗಳು ಸಂಖ್ಯೆಗಳು ಏನು ಪಾಲ್ಗೊಳ್ತಾವಲ್ಲ, ಆ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ಎರಡೂ ಬದಿಯಲ್ಲಿ
ಆ ಪರಮಾಣು ಸಂಖ್ಯೆಯನ್ನು ಸಮನಾಗಿರುವಂತೆ ಸರಿದೂಗಿಸುವುದೇನಂತೀವಿ ನಾವು ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತ ಹೇಳಿ ಕರಿತೀವಿ. ಇದನ್ನ ಹಂತ ಹಂತವಾಗಿ ನೋಡೋಣ. ಫಸ್ಟ್ ಏನು ತಗೊಂಡರು, ಸತ್ತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ. ಇದು ಇದು ಉತ್ಪನ್ನ ಸತ್ತುವಿನ ಸಲ್ಫೈಡ್ ಪ್ಲಸ್ ಹೈಡ್ರೋಜನ್ ಅಂತ ಕರಿತೀವಿ. ಸತ್ತುವಿನ ಸಲ್ಫೈಡ್ ಪ್ಲಸ್ ಹೈಡ್ರೋಜನ್. ಜಿಂಕ್ H2SO4 plus ZnSO4 plus H2O. ಇಲ್ಲಿ ಪ್ರತಿವರ್ತಕಗಳ ಪರಮಾಣು ಸಂಖ್ಯೆ ಎಷ್ಟೈತಿ, ಜಿಂಕ್ ತಗೊಂಡಿವಿ. ಫಸ್ಟ್ ಒಂದು ಇಕ್ವೇಶನ್ ತಗೊಂಡಿವಿ, ಅದು ಒಂದು ಜಿಂಕ್ ತಗೊಂಡಿವಿ. ಜಿಂಕ್ವಿನ ಪರಮಾಣು ಸಂಖ್ಯೆ ಎಷ್ಟೈತಿ, 1 ಐತಿ. ನೆಕ್ಸ್ಟ್ ಹೈಡ್ರೋಜನ್ 2, ಸಲ್ಫೈಡ್ 1, ಆಕ್ಸಿಜನ್ 4. ಉತ್ಪನ್ನಗಳಲ್ಲಿರೋ ಪರಮಾಣು ಸಂಖ್ಯೆ ನೋಡ್ಬೇಕು ನಾವು ಇವಾಗ. ಜಿಂಕ್ ಎಷ್ಟೈತಿ, 1, ಹೈಡ್ರೋಜನ್ 2, ಸಲ್ಫೈಡ್ 1, ಆಕ್ಸಿಜನ್ 4. ಈ ಬಾಣದ ಗುರುತಿನ ಎರಡೂ ಬದಿಯಲ್ಲಿ ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ಏನಾಗಿರ್ಬೇಕು, ಸಮನಾಗಿ ಸರಿದೂಗಿಸಿದಾಗ ಏನಾಗುತ್ತೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣವಾಗಿದೆ ಅಂತ ಹೇಳ್ಬೋದು ನಾವು. ಫೆರಸ್ Fe, H2O plus H2O, Fe3O4 plus H2O ಅಂತ ಹೇಳ್ತೀವಿ. ರಾಸಾಯನಿಕ ಸಮೀಕರಣ ಸರಿದೂಗಿಸಲು ಮೊದಲು ಪ್ರತಿ ಅಣುಸೂತ್ರ ಸುತ್ತ ಆವರಣ ಬಿಡಿಸ್ಬೇಕು. ಆಮೇಲೆ ಸಮೀಕರಣ ಆವರಣದೊಳಗೆ ಏನನ್ನು ಬದಲಾಯಿಸಬೇಡಿ ಅಂತ ಹೇಳಿದಾನೆ. ಫೆರಸ್ ಪ್ಲಸ್ H2O, Fe3O4, H2. ಆಯಿತಾ, ಇದನ್ನು ಕೊಟ್ಟಿದೆ. ಸೇಮ್ ಅದೇ ರೀತಿಯಾಗಿ ಪ್ರತಿವರ್ತಕಗಳ ಪರಮಾಣು ಸಂಖ್ಯೆ ಎಷ್ಟದಾವು, ಉತ್ಪನ್ನಗಳಲ್ಲಿರುವ ಪರಮಾಣು ಸಂಖ್ಯೆ ಎಷ್ಟದಾವು, ಅವನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಏನು ಬೇಕು, ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಏನು ಮಾಡಬೇಕು, ನಾವು ರಚಿಸಬೇಕು. ಹಂತ 1, ಹಂತ 2, ಹಂತ 3, ಹಂತ 4, ಹಂತ 5 ಅಂತ ಹೇಳಿದ್ಮೇಲೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಕ್ರಮವನ್ನು ತಿಳಿಸಿಕೊಟ್ಟಾರ. ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ವಿಧಗಳು ಅದಾವಂತ ಹೇಳ್ಬೋದು ನಾವು. ರಾಸಾಯನಿಕ ಕ್ರಿಯೆಗಳಲ್ಲಿ ವಿಧಗಳು ಯಾವ್ಯಾವು ಅಂತಂದ್ರೆ ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತೀವಿ. ಹೌದಾ, ರಾಸಾಯನಿಕ ಕ್ರಿಯೆ ವಿಧಗಳು ಅದರೊಳಗೆ ಫಸ್ಟ್ ಒನ್ ಏನು ಮಾಡ್ಬೇಕು ನಾವು, ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆ ಅಂತಂದ್ರೆ ಏನಂತಂದ್ರೆ ಡೆಫಿನಿಷನ್, ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಅದಕ್ಕೇನಂತೀವಿ ನಾವು ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿತೀವಿ. 2 ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಅದಕ್ಕೆ ನಾವು ಏನಂತೀವಿ, ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಕಾರ್ಬನ್ ಪ್ಲಸ್ O2 ಈಕ್ವಲ್ ಟು CO2 ಇದೊಂದು ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಾರ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತಾ ಅಂತ ಹೇಳ್ತೇವೆ ನಾವು. CaO ಪ್ಲಸ್ H2O, CaOH ಟ್ವೈಸ್ ಉಷ್ಣ ಬಿಡುಗಡೆಯಾಗುತ್ತೆ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಆಕ್ಸೈಡ್, ಈ ಕ್ರಿಯೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ ಒಂದೇ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ, ಉಷ್ಣ ಬಿಡುಗಡೆಯಾಗುತ್ತೆ. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತೆ ಅಂತ ಕ್ರಿಯೆಗೆ ಏನಂತೀವಿ ನಾವು ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಇನ್ನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಕಲ್ಲಿದ್ದಲಿನ ದಹನ ಅಂತ ಕೊಟ್ಟಿದ್ದಾರೆ. ಕಾರ್ಬನ್ ಪ್ಲಸ್ O2 CO2, ಕಾರ್ಬನ್ ಡೈಆಕ್ಸೈಡ್ H2 2H2 plus O2 2H2O.
2 ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಆ ಕ್ರಿಯೆಗಳನ್ನು ಸಂಯೋಗ ಕ್ರಿಯೆಗಳು ಎಂದು ಕರಿತೀವಿ ಅಂತ ಹೇಳ್ತೀವಿ ನಾವು. ಇದ್ರೊಳಗೆ ಉಷ್ಣ ಬಿಡುಗಡೆ ಆಗೈತಿ. ಆ ಪ್ರೊಸೆಸ್ ಒಳಗೆ, ಈ ರಾಸಾಯನಿಕ ಕ್ರಿಯೆ ಒಳಗೆ ಉಷ್ಣ ಬಿಡುಗಡೆ ಆಯ್ತಂದ್ರೆ ಅದಕ್ಕೇನಂತ ಕರಿತೀವಿ ಅಂತಂದ್ರೆ, ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆದರೆ ಅವನೇನಂತೀವಿ, ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾದರೆ ಅದಕ್ಕೇನಂತೀವಿ, ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆಯಾದರೆ ಏನಂತ ಹೇಳ್ತೀವಿ ನಾವು, ಅಂತರುಷ್ಣಕ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ಫಸ್ಟ್ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ನೊಂದಿಗೆ H2O ನೀರು ಸೇರಿ ಏನಾಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಉಷ್ಣ ಬಿಡುಗಡೆ ಆಗಿತ್ತು. ಇದು ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ಬೋದು ನಾವು. ಈ ಬಹಿರುಷ್ಣ ಕ್ರಿಯೆಗಳಿಗೆ ಉದಾಹರಣೆ ಅಂತಂದ್ರೆ CH4, ಮೀಥೇನ್ 2O2, ಅದು ಪ್ರತಿವರ್ತಕಗಳು ಸೇರಿ ಉತ್ಪನ್ನ CO2 ಪ್ಲಸ್ 2H2O ಅಂತ ಆಗೈತಿ. ಅದೇ ರೀತಿಯಾಗಿ ನಾವು ಉಸಿರಾಟ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ನಮ್ಮ ಉಸಿರಾಟ ಕ್ರಿಯೆ ಇದು ಒಂದು ಬಹಿರುಷ್ಣಕ ಕ್ರಿಯೆ ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾವು ಜೀವಂತವಾಗಿರಲು ನಮಗೆ ಜೀವಂತವೇ ಶಕ್ತಿ ಅವಶ್ಯಕತೆ ಐತಲ್ಲ, ಅದೇ ರೀತಿಯಾಗಿ ಜೀರ್ಣಕ್ರಿಯೆಯಲ್ಲಿ ಆಹಾರವು ಸರಳ ವಸ್ತುಗಳನ್ನು ವಿಭಜನೆ ಮಾಡುತ್ತೆ. ಉದಾಹರಣೆಗೆ ಅಕ್ಕಿ, ಆಲೂಗಡ್ಡೆ ಮತ್ತು ಬ್ರೆಡ್ಗಳು ಕಾರ್ಬೋಹೈಡ್ರೇಟ್ ಒಳಗೊಂಡಿವೆ. ಕಾರ್ಬೋಹೈಡ್ರೇಟ್ಗಳು ವಿಭಜಿಸಲ್ಪಟ್ಟು ಗ್ಲೂಕೋಸ್ ಉಂಟಾಗುತ್ತೆ ಅಂತ ಹೇಳ್ಬೋದು. ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗುತ್ತದೆ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಅಂತ ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್, ಗ್ಲೂಕೋಸ್ ಫಾರ್ಮುಲಾ C6H12O6 ಪ್ಲಸ್ 6O2 और ಆಕ್ಸಿಜನ್ ಪ್ರಮಾಣ ಸೇರಿ ಏನಾಗುತ್ತೆ 6CO2 ಪ್ಲಸ್ 6H2O ಪ್ಲಸ್ ಉಷ್ಣ ಶಕ್ತಿ ಬಿಡುಗಡೆ ಆಗುತ್ತೆ. ಇದಕ್ಕೇನಂತೀವಿ ನಾವು, ಶಕ್ತಿ ಬಿಡುಗಡೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಒಂದನೇದು ಸಂಯೋಗ ಕ್ರಿಯೆ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಒನ್ ವಿಭಜನ ಕ್ರಿಯೆ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಭಜನ ಕ್ರಿಯೆ ಅಂತಂದ್ರೆ ಒಂದು ವಸ್ತು ವಿಭಜನೆಗೊಂಡು 2 ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟಾದರೆ ಆ ಕ್ರಿಯೆನಂತೆ ನಾವು ವಿಭಜನ ಕ್ರಿಯೆ ಅಂತ ಹೇಳ್ತೀವಿ. ಒಂದು ವಸ್ತು ವಿಭಜನೆಗೊಂಡು ಒಂದಕ್ಕಿಂತ ಹೆಚ್ಚು ವಸ್ತುಗಳು ಉತ್ಪನ್ನಗಳು ಉಂಟಾದರೆ ಏನಂತ ಹೇಳ್ತೀವಿ ನಾವು, ವಿಭಜನ ಕ್ರಿಯೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕನ್ವರ್ಟೆಡ್ ಇಂಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ಡಿವೈಡ್ ಆಗಿ ಏನಾಗುತ್ತೆ, ಇದು ಒಂದು ವಸ್ತು ಇದು ವಿಭಜನೆಗೊಂಡು ಏನಾಗುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ಸೀಸದ ನೈಟ್ರೈಟ್ ಉಷ್ಣ ಹೀರುವಿಕೆಯ ಮೂಲಕ ಏನಾಗುತ್ತೆ, ಸೀಸದ ಆಕ್ಸೈಡ್ ಆಗಿ ಮತ್ತು ಸೀಸದ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಈ ಕ್ರಿಯೆಗಳು ಏನಾಗಿರ್ತಾವೆ, ಅಂತರುಷ್ಣಕ ಕ್ರಿಯೆಗಳು ಅಂತ ಹೇಳಿ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಲ್ಪಡುತ್ತದೆ ಅದನ್ನೇನಂತೀವಿ ನಾವು, ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ.